ಯುವ ಉರಗ ಪ್ರೇಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ತೇಜಸ್ ಬನ್ನೂರು 25ಕ್ಕೂ ಮಿಕ್ಕಿದ ಹೆಬ್ಬಾವಿನ ಮರಿಗಳನ್ನು ರಕ್ಷಿಸಿ ಜಿಲ್ಲೆಯ ಬೇರೆ ಬೇರೆ ಅರಣ್ಯಕ್ಕೆ ಬಿಡುವ ಮೂಲಕ ತನ್ನ ಉರಗ ಪ್ರೇಮವನ್ನು ಮೆರೆದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ. ಕಳೆದ 5-6 ವರ್ಷಗಳಿಂದ ಸಂಕಷ್ಟದಲ್ಲಿರುವ ಉರಗ ಸಂತಾನವನ್ನ ರಕ್ಷಿಸಿ ಅವುಗಳನ್ನು ಮತ್ತೆ ಪ್ರಕೃತಿಗೆ ನೀಡುವ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಈವರೆಗೆ ಸುಮಾರು 100ಕ್ಕೂ ಮಿಕ್ಕಿದ ಹೆಬ್ಬಾವಿನ ಮರಿಗಳನ್ನು ಕಾಡಿಗೆ ಬಿಟ್ಟು ಹೆಬ್ಬಾವುಗಳ ಸಂತತಿಯನ್ನ ರಕ್ಷಿಸಿದ್ದಾರೆ. ಹೆಚ್ಚಾಗಿ ಮರದ ಪೊಟರಿಯೊಳಗೆ ಬಿದ್ದ ತೆಂಗಿನ ಮರದ ಟೊಳ್ಳಾದ ಭಾಗದಲ್ಲಿ ಹೆಬ್ಬಾವುಗಳು ಮೊಟ್ಟೆಗಳನ್ನು ಇಡುತ್ತವೆ. ಸುಮಾರು 60 ದಿನಗಳ ಕಾಲ ಹೆಬ್ಬಾವುಗಳು ಮರಿಗಳಿಗೆ ಕಾವನ್ನ ನೀಡುತ್ತಿದೆ. ಹಾವುಗಳಲ್ಲಿ ಹೆಬ್ಬಾವು ಮತ್ತು ಕಾಳಿಂಗ ಸರ್ಪ ಮಾತ್ರ ತಮ್ಮ ಮೊಟ್ಟೆಗಳಿಗೆ ಕಾವು ನೀಡುವ ಮೂಲಕ ಮರಿಗಳನ್ನು ಹೊರತರುತ್ತವೆ. ಮಾನವ ಅಥವಾ ಇತರ ಪ್ರಾಣಿಗಳ ತೊಂದರೆಯಾದಾಗ ಮಾತ್ರ ಹೆಬ್ಬಾವು ಮತ್ತು ಕಾಳಿಂಗ ಸರ್ಪ ತಮ್ಮ ಮೊಟ್ಟೆಗಳನ್ನು ಬಿಟ್ಟು ಬೇರೆಡೆ ಸಾಗುತ್ತದೆ. ಹೀಗೆ ಸಾಗಿದ ಸಂದರ್ಭದಲ್ಲಿ ಮೊಟ್ಟೆಗಳು ಕಾವಿಲ್ಲದೆ ಹಾಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಹೀಗೆ ಹಾವುಗಳಿಲ್ಲದೆ ಅನಾಥವಾಗಿರುವ ಇಂತಹ ಮೊಟ್ಟೆಗಳನ್ನು ಶ್ರೇಯಸ್ ಅರಣ್ಯ ಇಲಾಖೆಯ ಅನುಮತಿಯೊಂದಿಗೆ ತಮ್ಮ ಮನೆಗೆ ಕೊಂಡೊಯ್ದು ಅವುಗಳಿಗೆ ಕೃತಕ ಕಾವನ್ನ ನೀಡುವ ವ್ಯವಸ್ಥೆ ಮಾಡುತ್ತಾರೆ. ಇದೇ ರೀತಿ ಈ ಬಾರಿ ಬಂಟ್ವಾಳ ತಾಲೂಕಿನ ಅನಂತಾಡಿಯಲ್ಲಿ ಸಂಗ್ರಹಿಸಿದ 12 ಮತ್ತು ಕನ್ಯಾನದಲ್ಲಿ ಸಂಗ್ರಹಿಸಿದ 13 ಮೊಟ್ಟೆಗಳಿಗೆ ಕೃತಕ ಕಾವು ನೀಡಿ ಮರಿ ಮಾಡುವ ಮೂಲಕ ಜಿಲ್ಲೆಯ ವಿವಿಧ ಕಾಡುಗಳಿಗೆ ಬಿಟ್ಟಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಸರ್, ಪುತ್ತೂರಿನಲ್ಲೊಬ್ಬ ಯುವ ಉರಗ ಪ್ರೇಮಿ ತೇಜಸ್ ಎಂಬುವರು ಹೆಬ್ಬಾವಿನ ಮೊಟ್ಟೆಗಳಿಗೆ ಕೃತಕ ಕಾವನ್ನು ನೀಡಿ 25ಕ್ಕೂ ಮಿಕ್ಕಿದಂತ ಮರಿಗಳನ್ನು ರಕ್ಷಿಸಿದ್ದಾರೆ. ಇಂಥ ಒಂದು ಅಂದ್ರೆ ಆ ಸಂಕಷ್ಟದಲ್ಲಿರುವಂತಹ ಉರಗ ಸಂತಾನವನ್ನು ರಕ್ಷಿಸುವಂತ ಕೆಲಸನ ಮಾಡ್ತಿದ್ದಾರೆ. ಎಲ್ಲ ಜೀವರಾಶಿಗಳಿಗೂ ಅವುಗಳದ್ದೇ ಒಂದು ಜೀವನದ ವಿಧಾನ ಇರ್ತದೆ. ಆ ವಿಧಾನಗಳ ರೀತಿಯಲ್ಲಿ ಅವುಗಳನ್ನು ಸರ್, ಈ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಉರಗ ಪ್ರೇಮಿ ಆಗಿರುವಂತ ತೇಜಸ್ ಬನ್ನೂರ್ ಅವರೇ ಇದ್ದಾರೆ. ಸರ್, ನಮಸ್ತೆ. ಸರಿ, ನೀವು ಒಂದು ಹೆಬ್ಬಾವಿನ ಮೊಟ್ಟೆಗಳಿಗೆ ಕೃತಕ ಕಾವನ್ನು ಕೊಟ್ಟು 25ಕ್ಕೂ ಹೆಚ್ಚಿನ ಮರಿಗಳನ್ನು ರಕ್ಷಿಸುವಂತ ಕೆಲಸ ಮಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಉರಗ ಸಂತಾನವನ್ನು ರಕ್ಷಣೆ ಮಾಡ್ತಾ ಇದ್ದೀರಾ. ಏನ್ ಹೇಳ್ತೀರಾ ಸರ್? ನಿಮ್ಗೆ ಇಂಟ್ರೆಸ್ಟ್ ಎಲ್ಲಿಂದ ಹೇಗ್ ಬಂತು ಅಂತ? ಇದು ಸಿಕ್ಕಿರುವಂತದ್ದು ಇಲ್ಲಿ ಅನಂತಾಡಿಯಲ್ಲಿ ಒಂದು ತಾಯಿಯ ಮೊಟ್ಟೆ ಅಂದ್ರೆ 12 ಮೊಟ್ಟೆ ಇತ್ತದು. ಮತ್ತೆ 13 ಮೊಟ್ಟೆ ಇಲ್ಲಿ ಉಕ್ಕಡದ ನಮ್ಮ ಗೇಟ್ ಹತ್ರ ಸಿಕ್ಕಿದ್ದು. ಸಿಕ್ಕಿ ಅಂದ್ರೆ ಒಂದು ಬ್ಯಾಚ್ ಸಿಕ್ಕಿ ನಂಗೆ ಒಂದು 45 ದಿನ ಕಳೀತು. ಮತ್ತೆ ಒಂದು 24 ದಿನ ಆಗಿದೆ ಮತ್ತೊಂದು ಬ್ಯಾಚ್ ಸಿಕ್ಕಿ. ಟೋಟಲ್ ನಂಗೊಂದು 2 ಮೊಟ್ಟೆಗಳು ಕೂಡ ಸಾಧಾರಣ ಒಂದು ವಾರದ ಅಂತರದಲ್ಲಿ ಮರಿಗಳು ಬಂದಿದೆ. 25 ಮರಿಗಳು ಕೂಡ ಬಂದಿದೆ. ಆ ಮರಿಗಳನ್ನ ನೀವೇನ್ ಮಾಡಿದ್ರೆ ಅಂದ್ರೆ ಅರಣ್ಯಕ್ಕೆ ಕೊಂಡೋಗಿ ಬಿಡುವಂತ? ಹೌದು, ರಕ್ಷಿತ ಅರಣ್ಯಕ್ಕೆ ಬಿಟ್ಟಿದೆ. ಅಂದ್ರೆ ಅದನ್ನು ಸಪರೇಟ್ ಆಗಿ ಬೇರೆ ಒಂದೇ ಕಡೆಗಳಲ್ಲಿ ಬಿಡ್ಲಿಲ್ಲ, ಬೇರೆ ಬೇರೆ ರಕ್ಷಿತ ಅರಣ್ಯಕ್ಕೆ ಬಿಟ್ಟದೆ ಅದನ್ನು ಅರಣ್ಯ ಇಲಾಖೆಯವರ ಸಿಬ್ಬಂದಿಯವರ ಮುಖಾಂತರವೇ. ಸರ್, ಇದಕ್ಕೆ ಈಗ ಕೃತಕ ಕಾವನ್ನು ಕೊಟ್ಟು ಮರಿ ಮಾಡಬಹುದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇಲ್ಲ, ಇದು ಹಿಂದಿಂದ ಅಂದ್ರೆ ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೇನೆ ನಾನು. ಇದು ಮೊದಲನೇ ಬಾರಿ ಅಲ್ಲ. ಕಳೆದ ಬಾರಿ 38 ಹೆಬ್ಬಾವಿಗೆ ಹೀಗೆ ಕೃತಕ ಕಾವು ಮಾಡಿ ಮರಿ ಮಾಡಿ ಅದನ್ನ ಕಾಡಿಗೆ ಬಿಟ್ಟಿದ್ದೇನೆ. ಹಾಗೆ ನಾಗರ ಹಾವಿನದ್ದು ಒಂದು 19 ಮರಿಗಳಿಗೆ ಇದಕ್ಕಿಂತ ಮುಂಚೆ ಮಾಡಿದ್ದೇನೆ. ಮತ್ತೆ ಕೇರ ಹಾವುಗಳದ್ದು, ಬಿಸಿಲ ಹಾವುಗಳದ್ದೆಲ್ಲ ಇದಕ್ಕಿಂತ ಹಿಂದೆ ಒಂದು 5-6 ವರ್ಷಗಳ ಹಿಂದೆನೆ ಮಾಡಿದ್ದೇನೆ ಅದ್ರದ್ದು. ಈಗ ಒಂದು ಮೊಟ್ಟೆ ಸಿಕ್ತಾಗ ಅದು ಅದೇ ಹಾವಿದ ಮೊಟ್ಟೆ ಅಥವಾ ಇದೇ ಎಷ್ಟು ಟೈಮ್ ಇದಕ್ಕೆ ಬೇಕಾಗ್ತದೆ ಅಂತ ಹೇಗೆ ಗೊತ್ತಾಗುತ್ತೆ?
ಅಂದ್ರೆ ಅದು ಮೊಟ್ಟೆ ಇಟ್ಟಿದ್ರೆ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮ್ಗೆ ಆ ಮೊಟ್ಟೆಯ ವೆಯ್ಟ್ ಅನ್ನ ನೋಡ್ತೇವೆ ನಾವು. ಅದ್ರಲ್ಲಿ ಅಂದಾಜು ಮಾಡ್ಲಿಕ್ಕೆ ಆಗ್ತದೆ, ಇಷ್ಟು ದಿನ ಆಗಿರ್ಬೋದು ಅಂತ ಹೇಳಿಕ್ಕೆ ಆಗುದಿಲ್ಲ. ತುಂಬಾ ದಿನ ಆಗಿದ್ರೆ ಮೊಟ್ಟೆಯ ವೆಯ್ಟ್ ಬಂದಿರ್ತದೆ. ಅಂದ್ರೆ ಆ ಮೊಟ್ಟೆಯಲ್ಲಿ ಆ ಮರಿಗಳ ಫಾರ್ಮೇಶನ್ ಆಗಿರ್ತದೆ, ಆದ ಕಾರಣ ಮೊಟ್ಟೆ ವೆಯ್ಟ್ ಇರ್ತದೆ. ಮತ್ತೆ ಎಲ್ಲಾ ಹಾವುಗಳ ಮೊಟ್ಟೆ ಕೂಡ ಅದು ಬೇರೆ ಬೇರೆ ಸೈಜ್ ಅಲ್ಲಿ ಇರ್ತದೆ. ನಾಗರ ಹಾವಿನದ್ದು ತುಂಬಾ ಸಣ್ಣದಿರ್ತದೆ, ಕೇರ ಹಾವಿನದ್ದು ಸ್ವಲ್ಪ ನಾಗರ ಹಾವಿನ ಮೊಟ್ಟೆಗಿಂತ ಸ್ವಲ್ಪ ಉದ್ದಾಗಿರ್ತದೆ, ಹೆಬ್ಬಾವಿನದ್ದು ತುಂಬಾ ದೊಡ್ಡ ಇರ್ತದೆ ಮೊಟ್ಟೆ. ಈಗ ನಿಮ್ಮ ಮೊಟ್ಟೆನ ತಂದು ಮನೆಯಲ್ಲಿ ಇದ್ ಮಾಡ್ಬೇಕು, ಅದಕ್ಕೆ ಸಪರೇಟ್ ಆದಂತ ವ್ಯವಸ್ಥೆಗಳು ಬೇಕಾಗ್ತದೆ. ಹೌದು, ಅಂದ್ರೆ ಒಂದು ರೂಮ್ ಬೇಕಾಗ್ತದೆ. ಆ ರೂಮ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ. ಅದನ್ನ ಕೃತಕವಾಗಿ ಕಾವು ಕೊಡುವಂತ ಟೆಂಪರೇಚರ್ ಬೇಕು. ಹೌದು, ಆ ರೂಮ್ ಅನ್ನ ಟೆಂಪರೇಚರ್ ಕರೆಕ್ಟ್ 28 to 30 ಅದೇ ಡಿಸ್ಟೆನ್ಸ್ ಅಲ್ಲಿ ನೋಡ್ತಾ ಇರ್ಬೇಕಾಗ್ತದೆ ಅಂದ್ರೆ ನಮ್ಗೆ ಮೊಟ್ಟೆ ಸಿಕ್ಕಿ ಎಷ್ಟು ದಿನ ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗುಲ್ಲ. ಅಂದ್ರೆ ನಾಗರ ಹಾವೀಗ ಒಂದು ಮೊಟ್ಟೆ ಇಟ್ಟಿತ್ತು ಅಂತ ಹೇಳಿದ್ರೆ ಆ ಮೊಟ್ಟೆಗೆ 60 ದಿನ ಬೇಕು, 60ರಿಂದ 70 ದಿನ ಬೇಕಾಗ್ತದೆ ಮರಿಗಳು ಹೊರಗೆ ಬರ್ಲಿಕ್ಕೆ. ಸೊ ನಮ್ಗೆ ಮೊಟ್ಟೆಗಳು ಸಿಗುವಾಗ ಅದು ಎಷ್ಟು ದಿನ ಆಗಿರ್ತದೆ ಅಂತ ಹೇಳಿ ಅಂತ ಗೊತ್ತಾಗಿರುದಿಲ್ಲ. ಅದ ನಂತರ ಇಟ್ಟಿ ನೋಡ್ಬೇಕಾಗ್ತದೆ. ವೆಯ್ಟ್ ಅಲ್ಲಿ ಸ್ವಲ್ಪ ಅಂದಾಜು ಮಾಡಬಹುದು ಇದಿಷ್ಟು ದಿನ ಆಗಿರಬಹುದು ಅಂತ. ಮತ್ತೆ ಮರಿಗಳು ಬಂದಾಗಲೇ ಗೊತ್ತಾಗ್ತದೆ ಇದಿಷ್ಟು. ನಂಗೆ ಒಂದು 3 ವರ್ಷದ ಹಿಂದೆ ನಾಗರ ಹಾವಿನ ಮೊಟ್ಟೆ ಸಿಕ್ಕಿತ್ತು, ಅದ್ರಲ್ಲಿ 58 ದಿನ ಆಗಿದೆ ನಂಗೆ. 58 ದಿನದ ನಂತರ ಆ ಮರಿಗಳು ಹೊರಗೆ ಬರ್ಲಿಕ್ಕೆ ಶುರು ಮಾಡಿದ್ದು. ಅದು ಅಂದ್ರೆ ಅದು ಫ್ರೆಶ್ ಮೊಟ್ಟೆ ನಂಗೆ ಸಿಕ್ಕಿರುವಂತದಂತ. ಇದೆಲ್ಲ ನಂಗೆ ಸಿಕ್ಕಿದ್ದು ಸಾಧಾರಣ ಒಂದು ತಿಂಗಳು ಅಂತರದ ನಂತರ ಸಿಕ್ಕಿದ ಮೊಟ್ಟೆಗಳು, ಈ ಬಾರಿ ಸಿಕ್ಕಿದ ಮೊಟ್ಟೆ ಎಲ್ಲ. ಸರ್, ಈಗ ಹಾವನ್ನು ಕಂಡ್ರೆ ಭಯ ಪಡುವಂತವರೇ ಜಾಸ್ತಿ. ಅದ್ರ ನಡುವೆ ನೀವು ಹಾವನ್ನು ಹಿಡಿಯೋದ್ರ ಜೊತೆಗೆ ಅದನ್ನ ಕಾವು ಕೊಟ್ಟು ಮರಿ ಅಂದ್ರೆ ಕೃತಕ ಕಾವನ್ನು ಕೊಟ್ಟು ಮರಿ ಮಾಡುವಂತ ಕೆಲಸನ ಕೂಡ ಮನೇಲೆ ಮಾಡ್ತಿದ್ದೀರಾ. ಈ ಇಂಟ್ರೆಸ್ಟ್ ನಿಮ್ಗೆ ಹೇಗೆ ಬಂತು ಅಂತ? ಇಲ್ಲ, ಇದು ಸಣ್ಣದಿಂದಲೇ ನಂಗೊಂದು ಸ್ವಲ್ಪ ಮನುಷ್ಯನ ಮೇಲೆಗಿಂತ ಜಾಸ್ತಿ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಜಾಸ್ತಿ ಮೊದ್ಲಿಂದಲೇ. ಹಾಗೆ ಹಾವುಗಳ ಬಗ್ಗೆ ಕೂಡ ಒಲವು ಜಾಸ್ತಿ ಇತ್ತು. ಹಾಗೆ ಮತ್ತೆ ಸಣ್ಣದಿಂದಲೇ ಇದರ ಬಗ್ಗೆ ಸ್ವಲ್ಪ ಅಭ್ಯಾಸ, ಅಂದ್ರೆ ಹಿಡಿಯುವುದಂತ ನೋಡ್ತಾ ಎಲ್ಲ ಇದ್ದೆವು. ಮತ್ತೆ ಬೇರೆ ಬೇರೆ ಹಿಡಿಯುವಂತದ್ದು. ಮತ್ತೆ ನಮ್ಮ ಮನೆ ಹತ್ರನೇ ಒಬ್ರು ಸ್ನೇಕ್ ರೆಸ್ಕ್ಯೂರ್ ಅಲ್ಲ, ಸುಮ್ನೆ ಹೀಗೆ ಹಿಡಿತಲ್ಲೇ ಇದ್ರು ಅವರು. ಮೊದ್ಲು ನಾನು ಸಣ್ಣದಿರುವಾಗ ಅವರು ಕಾಲೇಜಲ್ಲಿ ಇಲ್ಲಿ PG ಅಲ್ಲಿ ಇದ್ರು, ಪುತ್ತೂರು ವಿವೇಕಾನಂದ ಪಾಲಿಟೆಕ್ನಿಕ್ ಅಲ್ಲಿ ಓದ್ತಾ ಇದ್ರು ಅವರು, ಮಡಿಕೇರಿ ಸಚಿನ್ ನಾಯಿಂದ್ರ ಅಂತ ಹೇಳಿ ಅಂತ. ಅವ್ರಿಗೆ ಹಿಡಿದೆಲ್ಲ ನೋಡ್ತಾ ಇದ್ದೆವು. ಹಾಗೆ ನೋಡಿ ಮತ್ತೆ ಅವರಿಂದ ಹೋದ ನಂತರ ನಾವೇ ಸ್ವಲ್ಪ ಮನಸ್ಸು ಮಾಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಮನಸ್ಸು ಮಾಡಿ ಹಾವೆಲ್ಲ ಹಿಡಿಲಿಕ್ಕೆ ಶುರು ಮಾಡಿದ್ದು. ಹಾಗೆ ಶುರು ಮಾಡಿ ಈಗ ಒಂದು ಸಾಧಾರಣ 7,000 ಹಾವುಗಳಾಗ್ತಾ ಬಂತು ಇಷ್ಟೊತ್ತಿಗೆ ರೆಸ್ಕ್ಯೂ ಮಾಡಿದ್ದು. ಸರ್, ಈಗ ಒಂದು ಹಾವು ಮೊಟ್ಟೆ ಇಟ್ಟು ಮತ್ತೆ ಅದೇ ತಾಯಿ ಹಾವೇ ಅದಕ್ಕೆ ಕಾವು ಕೊಡುದಿಲ್ಲ, ಅದು ಯಾಕೆ ಬಿಟ್ಟು ಹೋಗ್ತದೆ? ಇಲ್ಲ, ಕಾವು ಕೊಡ್ತದೆ. ಹೆಬ್ಬಾವು ಮತ್ತೆ ಕಾಳಿಂಗ ಸರ್ಪ ಹಾವುಗಳಲ್ಲಿ ಮೊಟ್ಟೆಗೆ ಕಾವು ಕೊಡ್ತದೆ. ಬೇರೆ ಹೆಚ್ಚಿನ ಹಾವುಗಳೆಲ್ಲ ಮೊಟ್ಟೆಯನ್ನು ಇಟ್ಟು ಸೀದಾ ಹೋಗ್ತದೆ. ನಾಗರ ಹಾವು ಒಮ್ಮೊಮ್ಮೆ ಆ ಮೊಟ್ಟೆ ಹತ್ರ ಇರ್ತದೆ. ಅಂದ್ರೆ ಇದಕ್ಕಿಂತ ಮುಂಚೆ ನಂಗೆ ನಾನು ನೋಡಿದನ್ನ ಕೆಲವೊಂದು ಜಾಗದಲ್ಲಿ ಇದ್ದಾನ, ನಾವು ಅದಕ್ಕೆ ಯಾರಿಂದಲೂ ಡಿಸ್ಟರ್ಬ್ ಇಲ್ಲ ಅದಕ್ಕಿಂತ ಇದ್ರೆ ನಾವು ಆ ಜಾಗದಲ್ಲಿ ಬಿಟ್ಟು ಬರ್ತೇವೆ. ಅದನ್ನ ಹಿಡಿದು ತಕೊಂಡು ಬರ್ಲಿಕ್ಕೆಲ್ಲ ಹೋಗುದಿಲ್ಲ. ಹೀಗೆ ಅದು ಯಾವ್ದಾದ್ರು ಪ್ರಾಣಿ ಎಲ್ಲ ಡಿಸ್ಟರ್ಬ್ ಮಾಡಿದ್ರೆ ಮನುಷ್ಯರಿಗೆ ಡಿಸ್ಟರ್ಬ್ ಆಗ್ತದೆ, ಹಾಗಿಲ್ಲದ್ರೆ ಮಾತ್ರ ತಕೊಂಡು ಬರ್ತೇವೆ ಹೊರತು ಇಲ್ಲಾಂದ್ರೆ ತಕೊಂಡು ಬರುವುದಿಲ್ಲ ಅದನ್ನ ಮೊಟ್ಟೆಯನ್ನೆಲ್ಲ. ಧನ್ಯವಾದಗಳು ಸರ್ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಸರ್, ಈಗ ಇವ್ರು ಹೇಳೋ ತೇಜಸ್ ಅವರು ಹೇಳೋ ರೀತಿಯಲ್ಲಿ ಅದಕ್ಕೆ ಅಂದ್ರೆ ತುಂಬಾ ಟೈಮ್ ಬೇಕಾಗ್ತದೆ, ಅದೊಂದು ಪ್ರೊಸೀಜರ್ ಇದೆ, ಅದಕ್ಕೆ ಟೆಂಪರೇಚರ್ ಗಳನ್ನ ಇಡಬೇಕು, ತುಂಬಾ ಕಷ್ಟ ಇದೆ ಕೃತಕ ಕಾವು ಕೊಡುವಂಥದ್ದು ಕೂಡ. ಆದ್ರೂ ಕೂಡ ಇವರು ಆ ಇಂಟ್ರೆಸ್ಟ್ ಇಂದ ಮನೆಯಲ್ಲೇ ಆ ವ್ಯವಸ್ಥೆಯನ್ನ ಮಾಡಿಕೊಂಡು ಹಾವುಗಳನ್ನ ರಕ್ಷಿಸುವಂತ ಕೆಲಸನ ಮಾಡ್ತಿದ್ದಾರೆ. ಪಂಚತಂತ್ರ ಮತ್ತು ಜಾತಕ ಕಥೆಗಳಲ್ಲಿ ಕೆಲವು ಕಥೆಗಳು ಬರ್ತವೆ. ದುಷ್ಟ ಪ್ರಾಣಿಗಳಿಗಿಂತ ಮೊದಲು ಮನುಷ್ಯರನ್ನು ಕೊಲ್ಲು ಅನ್ನುವಂಥ ತತ್ವದೊಡನೆ ಆ ಕಥೆಗಳು ಬರ್ತವೆ. ಪೆರಿಯಾರ್ ಅವರು ಇನ್ನೂ ಕಠಿಣವಾಗಿ ಈ ವಾಕ್ಯವನ್ನು ಹೇಳಿದ್ದಾರೆ. ಪೆರಿಯಾರ್ ರಾಮಸ್ವಾಮಿಯವರು ಏನು ಹೇಳ್ತಾರೆ, ಒಂದು ನಾಗರಾವ್ ಮತ್ತು ಒಬ್ಬ ಬ್ರಾಹ್ಮಣ ಕಂಡ್ರೆ ಮೊದಲು ಬ್ರಾಹ್ಮಣಿಗೆ ಹೊಡಿ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಇದನ್ನು ಕಾಡಲಿಕ್ಕೆ ಅವರಿಗೆ ಜೀವಿಗಳ ಬಗ್ಗೆ ಏದಿದೆ. ಇನ್ನು ಮರಿ ಮಾಡುವ ವಿಷಯವನ್ನು ಹೋದರೆ, ಮರಿಗಳು ಇದು ಜೀವಿಗಳಿಗೆ ಒಂದೊಂದು ಅವಧಿ ಇದೆ. ಮನುಷ್ಯನು ಎಷ್ಟು ಅವಧಿಗೆ ಅಥವಾ ಮೊಟ್ಟೆ ಇಡುಗಳಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಮೊಟ್ಟೆಗಳು ಬಿಟ್ಟು ಮರಿಗಳು ಹೊರಗಡೆ ಬರ್ತವೆ. ಅದೇ ರೀತಿ ಒಂದು ಚಿಟ್ಟೆಯಿಂದ ಹಿಡಿದುಬಿಟ್ಟು ಮೀನಿನಿಂದ ಹಿಡಿದುಬಿಟ್ಟು ಬೇರೆ ಬೇರೆ ಮೊಟ್ಟೆಗಳಿಗೆ ಬೇರೆ ಬೇರೆ ಅವಧಿ ಇರ್ತದೆ. ಇನ್ನು ಹಾವುಗಳು ಅಂತ ಹೇಳುವಂಥವು, ಹಾವುಗಳಲ್ಲಿ ಕೂಡ ಹಾವುಗಳನ್ನು ನುಂಗುವ ಬೇರೆ ಜೀವಿಗಳಿರ್ತವೆ. ನವಿಲುಗಳಿರ್ಬೋದು, ಕೆಂಬೂತಗಳಿರ್ಬೋದು, ಹದ್ದುಗಳಿರ್ಬೋದು, ಹಾವುಗಳನ್ನು ಹಿಡಿದು ಬದುಕ ಹಾವುಗಳನ್ನು ನುಂಗೋದು ಕೂಡ ಇದ್ದಾವೆ. ಮುಖ್ಯವಾಗಿ ಕಾಳಿಂಗ ಸರ್ಪ ಬಂದು ಹಾವುಗಳನ್ನೇ ನುಂಗಿ ಬದುಕೋದು, ಅದರ ಆಹಾರನೇ ಬೇರೆ ಹಾವುಗಳನ್ನ ನುಂಗುವಂಥದ್ದು ಕಾಳಿಂಗ ಸರ್ಪದ್ದು. ಅದೇ ರೀತಿ ಹೆಬ್ಬಾವುಗಳು ಕೂಡ ಬೇರೆ ಸಣ್ಣ ಹಾವುಗಳನ್ನು ನುಂಗುವುದಿದೆ. ಈ ರೀತಿ ಕಾಡಿಗೆ ಬಿಟ್ಟಾಗ ಅಂಥ ಸಣ್ಣ ಮರಿಗಳು ಎಲ್ಲ ಸಾಮಾನ್ಯವಾಗಿ ಅಲ್ಲಿ ದೊಡ್ಡ ಕಾಳಿಂಗ ಸರ್ಪ ಮತ್ತು ದೊಡ್ಡ ಹೆಬ್ಬಾವಿದ್ದರೆ ಅವಕ್ಕೆ ಆಹಾರವಾಗಿ ಹೋಗ್ತವೆ. ಆಮೇಲೆ ಅದು ಸಹಜ, ಪ್ರಕೃತಿಯಲ್ಲಿ ಸಹಜ. ಇಂಥ ಮರಿಗಳು ಇವಾಗ ಅದು ನ್ಯಾಚುರಲ್ ಆಗಿ ಆದಾಗಲೂ ಕೂಡ 25 ಮರಿ ಆದರೆ ಒಂದು 3-4 ಮರಿ ಉಳ್ಕೊಳ್ತದೆ. ಬೇರೆ ಎಲ್ಲ ಬಂದು
ಅದು ಪ್ರಾಕೃತಿಕ ಸಮತೋಲನದ ಒಂದು ಭಾಗ. ಇನ್ನೊಂದು ಈ ಉರಗ ಪ್ರೇಮಿಗಳು ಏನು ಮಾಡ್ತಾರೆ, ಹಾವುಗಳನ್ನು ಹಿಡಿದು ಕಾಡುಗಳಲ್ಲಿ ಬಿಟ್ಟು ಬರ್ತಾರೆ. ಎಲ್ಲ ಜೀವಿಗಳಲ್ಲಿ ಕೂಡ ಅವುಗಳ ಏರಿಯಾ ಅಂತ ಒಂದು ಇರ್ತದೆ. ನೀವೊಂದು ನಾಯಿನ ನೋಡಿದರೆ ನೀವು, ಅದು ಬೇರೆ ಕಡೆ ಎಲ್ಲಾದರೂ ಅಕಸ್ಮಾತ್ ಬೇರೆ ಕಡೆಗೆ ಹೋಗಿದ್ರೆ ಆ ನಾಯಿ ಅದು ಎದುರಾದಾಗ ಬಾಲ ಕೆಳಗಡೆ ಹಾಕೊಂಡು ಓಡೋಗ್ಬಿಡ್ತದೆ. ಅದೇ ಅವ್ರ ಮನೆ ಎದುರಿದ್ದಾಗ ನೀವು ಹೋದರೆ ಅದಕ್ಕೆ ಸಿಟ್ಟು ಬಂದರೆ ಬೊಗಳ್ತದೆ, ಯಾಕಂದರೆ ಅದು ಅದರ ಏರಿಯಾ ಅದು. ಅದೇ ರೀತಿ ಪ್ರಾಣಿಗಳಲ್ಲಿ ಕೂಡ ಅದರ ಏರಿಯಾ ಅಂತ ಇರ್ತವೆ. ಅದು ಹುಲಿ ಇರ್ಬೋದು, ಎಲ್ಲದೂ ಕೂಡ ಅದರ ಏರಿಯಾ ಅಂತ ಇರ್ತವೆ. ಹಾಗಾಗಿ ಒಂದು ಹಾವನ್ನು ನೀವು ಒಂದು ಕಡೆ ಹಿಡಿದು ಇನ್ನೊಂದು ಕಡೆ ಕಾಡಿಗೆ ಬಿಟ್ಟಾಗ ಅದು ತನ್ನ ಏರಿಯಾದಲ್ಲಿ ಅವಘಡಗಳನ್ನು ಎದುರಿಸ್ತದೆ. ಒಂದು ಅಲ್ಲಿ ಬೇರೆ ವೈರಿಗಳು ಇರ್ತಾರೆ, ಆ ಏರಿಯಾವನ್ನು ಅಕ್ವೈರ್ ಮಾಡಿದವರು ಇರ್ತಾರೆ. ಅಥವಾ ಈ ಹೊಸದಾಗಿ ನಾವು ಅಲ್ಲಿ ತೊಗೊಂಡೋಟ ಜೀವಿ, ಇದು ಹಾವಿಗೆ ಮಾತ್ರ ಹೇಳ್ತಾ ಇರೋದಲ್ಲ, ಬೇರೆ ಜೀವಿಗಳು ಹೊಸದಾಗಿ ಅಲ್ಲಿ ಬಿಟ್ಟಂಥ ಜೀವಿಗೆ ಆ ಏರಿಯಾಕ್ಕೆ ಹೊಂದಿಕೊಳ್ಳಲಾಗಂಥ ಇತ್ತೆಲ್ಲ ಸಮಸ್ಯೆಗಳಿರ್ತವೆ. ಆದರೂ ಕೂಡ ಅವರು ಏನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅಂಥ ಕೆಲಸವನ್ನು ಮುಂದುವರಿಸಲಿ, ಅವರಿಗೆ ಸಫಲತೆ ಸಿಗಲಿ ಅಂತ ಭಾವಿಸೋಣ.